ಓಂ ನಾರಾಯಣ. ಇವಾಗ ಪ್ರತಿ ದೇವಾಲಯಗಳಲ್ಲೂ ಸಹ ರಥೋತ್ಸವಗಳು ನಡೆಯುತ್ತಾ ಇದೆ. ಮೊನ್ನೆ ಅಷ್ಟೇ ಶನಿವಾರ ಹೊಸೂರು ತಾಲೂಕು ದೊಡ್ಡನಾಗಮಂಗಲ ಅಂತಕ್ಕಂಥ ಊರಲ್ಲಿ ಮದ್ದೂರಮ್ಮನ ಜಾತ್ರೆ ತುಂಬ ಜನಕ್ಕೆ ಗೊತ್ತಿರ್ಬೋದು. ಮದ್ದೂರಮ್ಮನ ಜಾತ್ರೆ ನಡೀಬೇಕಾದ್ರೆ ರಥ ಎಷ್ಟು ಎತ್ತರ ಇತ್ತೋ, 200 ಅಡಿ ರಥ. ಅದು 200 ಅಡಿ ಎತ್ತರ ಇತ್ತು ಆ ರಥ. ಪ್ರತಿಯೊಬ್ಬರು ನೋಡಿರ್ತೀರಿ, ಒಂದು ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ಸಹ ತುಂಬ ಫೇಮಸ್ ಆಯಿತು. ಅದರ ಜೊತೆಗೆ ಅದೇ ರಥ ನೆಲಕ್ಕೆ ಉರುಳಿ ನಿಯಂತ್ರಣ ತಪ್ಪಿ ನೆಲಕ್ಕೆ ಉರುಳಿ ಬಿತ್ತು ಅಂಥೇಳಿ ರೀಲ್ಸು ಸಹ ನೀವು ನೋಡಿರ್ತೀರ. ಪ್ರತಿ ವರ್ಷ ಖಂಡಿತ ಈ ರೀತಿ ಆಗುತ್ತೆ. ಹೊಸೂರಲ್ಲೇ ಆಗುತ್ತೆ, ಹೊಸೂರು ಜಾತ್ರೆಯಲ್ಲೇ ಈ ರೀತಿ ಆಗುತ್ತೆ. ರಥ ನಿಯಂತ್ರಣ ತಪ್ಪಿ ನೆಲಕ್ಕೆ ಉರುಳಿ ಬೀಳುತ್ತೆ. ಅದರಿಂದ ಎಷ್ಟೋ ಜನಕ್ಕೆ ಅಪಾಯ ಆಗುತ್ತೆ, ಎಷ್ಟೋ ಜನ ಗಾಯಗಳಾಗುತ್ತೆ. ಆ ರಥಗಳು ಸಹ ಪೆಟ್ಟು ಬೀಳುತ್ತೆ. ಅದರಲ್ಲಿರ್ತಕ್ಕಂಥ ಪೂಜಾರಿಗಳಿಗೆ, ಅದರಲ್ಲಿ ಕೂರಿಸಿರ್ತಕ್ಕಂಥ ಅಮ್ಮನವ್ರಿಗೆ, ದೇವ್ರಿಗೂ ಸಹ ಪೆಟ್ಟು ಬೀಳುತ್ತೆ. ಮತ್ತು ಆ ವಿಗ್ರಹಗಳನ್ನು ಮತ್ತೆ ಹೊಸದಾಗಿ ಮಾಡಿಸಿ, ಅದನ್ನು ರಿಪೇರಿ ಮಾಡಿಸಿ, ರಥಗಳಿಗೆ ಮತ್ತೆ ಹೊಸದಾಗಿ ರಿಪೇರಿ ಮಾಡಿಸಿ, ಅದಕ್ಕೆ ಖರ್ಚು. ಮತ್ತು ಆ ರಥಗಳನ್ನು ಅಷ್ಟು ಎತ್ತರ ಮಾಡೋ ಅವಶ್ಯಕತೆ ಏನು? ಶೋಕಿಗೋಸ್ಕರ, ಆಡಂಬರಿಗೋಸ್ಕರ ಮಾಡಿಸೋ ಅವಶ್ಯಕತೆ ಏನೂ ಇಲ್ಲ. ಅದೊಂದು ಮೂರ್ಖತನ ಅಷ್ಟೇ, ಮೂರ್ಖತನ ಅದು. ರಥಗಳು 30 ಅಡಿ 40 ಅಡಿ ಇದ್ದರೆ ಸಾಕು. ಇವಾಗ ಕದಿರಿ ನರಸಿಂಹಸ್ವಾಮಿಯ ರಥೋತ್ಸವ ನಡೆಯುತ್ತೆ. ಎಷ್ಟಿರುತ್ತೆ? ಮಹಾ ಅಂತಂದರೆ 40 ಇಲ್ಲ 50 ಅಡಿ ಎತ್ತರ ಇರುತ್ತೆ ಅಷ್ಟೇ. ರಥೋತ್ಸವ ರಥ ಪ್ರತಿ ಒಂದು ದೇವಾಲಯಗಳಲ್ಲೂ ಅಷ್ಟೇ. ತಿರುಮಲ ತಿರುಪತಿಯಲ್ಲಾಗಿರಲಿ, ಯಾವುದೇ ದೇವಾಲಯಗಳಲ್ಲಿ 30ರಿಂದ 40 ಅಡಿ ಅಷ್ಟೇ ಎತ್ತರ ಇರುತ್ತೆ. ಅದ್ರ ಮೇಲೆ ಅನುಮತಿ ಸಹ ಕೊಡಲ್ಲ ಸರ್ಕಾರದವರು, ಗೌರ್ಮೆಂಟ್ ಅವರು ಅದ್ರ ಮೇಲೆ ರಥಗಳನ್ನು ಎತ್ತರ ಮಾಡೋಕ್ಕೆ ಇದು ಸಹ ಕೊಡಲ್ಲ. ಆದರೆ ಇವ್ರಿಗೆ ಯಾರು ಈ ಅನುಮತಿ ಕೊಟ್ಟಿರೋ ಗೊತ್ತಿಲ್ಲ. ದಯವಿಟ್ಟು ಅದನ್ನು ರದ್ದು ಮಾಡಬೇಕಾಗಿ ಗೌರ್ಮೆಂಟ್ ಸರ್ಕಾರದವರನ್ನು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಯಾಕಂತಂದರೆ ಆ ರಥಗಳನ್ನು ಈ ರೀತಿ ಎತ್ತರವಾಗಿ ತಯಾರು ಮಾಡೋದ್ರಿಂದ ನಿಯಂತ್ರಣ ಮಾಡೋದು ತುಂಬ ಕಷ್ಟ. ನೋಡಿ, ಇವಾಗ 4 ಕಡೆ ಹಗ್ಗ ಹಾಕಿ ಅದನ್ನು ನಿಯಂತ್ರಣ ಮಾಡ್ತಾಯಿದ್ದಾರೆ. ಮತ್ತು ಹಿಂದೆ ಒಂದು JCB ಇದೆ, ಮುಂದೆ ಒಂದು ಟ್ರ್ಯಾಕ್ಟರ್ ಇದೆ. ಆದರೂ ಸಹ ಅದು ನಿಯಂತ್ರಣ ತಪ್ಪಿ ರಥ ನೆಲಕ್ಕೆ ಉರುಳಿ ಬಿತ್ತು. ಇವಾಗ ಎಷ್ಟು ಜನ ಗಾಯ ಆಗಿರುತ್ತೆ, ಏನು ಕತೆ? ಇವಾಗ ಏನು ಅಂತಂದರೆ ಇದೇ ತಪ್ಪನ್ನು ದೇವ್ರ ಮೇಲೆ ಹಾಕ್ತಾರೆ. ದೇವ್ರು ಇದ್ದಾರಾ? ದೇವರು ಇದ್ದರೆ ಈ ರೀತಿ ಯಾಕೆ ಮಾಡಿದ್ರು ಅಂತೇಳಿ ನಾವು ಮಾಡೋ ಮೂರ್ಖತನದ ಕೆಲಸಗಳಿಂದ ದೇವ್ರ ಮೇಲೆ ಹಾಕಿಬಿಡೋದು. ದಯವಿಟ್ಟು ಸರ್ಕಾರದವ್ರು ಎಚ್ಚರ ಇರಬೇಕು. ಇಷ್ಟೊಂದು ಎತ್ತರವಾಗಿ ರಥಗಳನ್ನು ತಯಾರಿ ಮಾಡೋದಕ್ಕೆ ಅನುಮತಿಯನ್ನು ಸರ್ಕಾರದವರು ಪರ್ಮಿಷನ್ಗಳನ್ನು ಕೊಡಬಾರ್ದು ಅಂಥೇಳಿ ಗೌರ್ಮೆಂಟನ್ನು ಮೊದಲು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಯಾವುದೇ ದೇವಾಲಯಗಳಾಗಿರಲಿ ಇಂಥ ಎತ್ತರ ಇರ್ತಕ್ಕಂಥ ರಥಗಳನ್ನು ಮಾಡಬಾರ್ದು. ಒಳ್ಳೆಯದಾಗಲಿ. ದಯವಿಟ್ಟು ಜನರು ಸಹ ಅಪ್ರಮತ್ತವಾಗಿರಿ. ರಥಗಳನ್ನು ಈ ರೀತಿ ದೊಡ್ಡದಾಗಿದ್ದರೆ ತುಂಬ ಜಾಗರೂಕತೆಯಿಂದ ಇರಬೇಕು, ತುಂಬ ಜಾಗ್ರತೆಯಾಗಿರಬೇಕು ಅಂತ ಹೇಳ್ತಾ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.